ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಕಮ್ಮತ್ತಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಗುರುದೇವ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಮಂತ್ರಿಗಳಾದ ಎಸ್ ಮಲ್ಲಿಕಾರ್ಜುನ್ ರವರ 58ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅರಸೀಕೆರೆ ಬಿಳಿಚೋಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಮ್ಮತ್ತಹಳ್ಳಿ ಎಸ್ ಮಂಜುನಾಥ್ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್, ಕಂಪಾಸ್ ಹಾಗೂ ಸಿಹಿ ಊಟ, ಉಚಿತ ಆರೋಗ್ಯ ಶಿಬಿರ, ಸ್ವಚ್ಛತಾ ಕಾರ್ಯಕ್ರಮ, ಶಿವಕುಮಾರ ಸ್ವಾಮಿಗಳ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅರಸೀಕೆರೆ ಬಿಳಿಚೋಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಮ್ಮತ್ತಹಳ್ಳಿ ಎಸ್ ಮಂಜುನಾಥ್ ಮಾತನಾಡಿ, ಎಸ್ ಮಲ್ಲಿಕಾರ್ಜುನ್ ರವರ 58ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಎರಡು ಶಾಲೆಯ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್, ಕಂಪಾಸ್ ಹಾಗೂ ಸಿಹಿಯೂಟ ನೀಡಿದ್ದೇನೆ. ಎಸ್ ಮಲ್ಲಿಕಾರ್ಜುನ್ ರವರ ಹುಟ್ಟುಹಬ್ಬದ ದಿನ ಹಾರ, ಶಾಲುಗಳನ್ನು ತಂದು ದುಂದುವೆಚ್ಚ ಮಾಡದೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಪುಸ್ತಕ, ಪೆನ್ ವಿತರಿಸಿ ಎಂದು ಕಿವಿಮಾತು ಹೇಳಿದರು. 4ನೇ ಬಾರಿ ಮಂತ್ರಿಗಳಾದರೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಸರಳ ಸಜ್ಜನಿಕೆ ಹಾಗೂ ಕೊಡುಗೈದಾನಿಯಾಗಿದ್ದಾರೆ. ಇನ್ನು ಐಶ್ವರ್ಯ ಜೊತೆಗೆ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಲಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮರುಳಸಿದ್ದಪ್ಪ, ಚನ್ನಾಪುರದ ಹನುಮಂತಪ್ಪ, ಕಮ್ಮತ್ತಹಳ್ಳಿ ರತ್ನಮ್ಮ ತಿಪ್ಪಣ್ಣ, ಮುಖಂಡರಾದ ತಿಪ್ಪಣ್ಣ, ಡಗ್ಗಿ ಬಸಾಪುರದ ವೀರಬಸಪ್ಪ, ನಂದಿಕಂಬದ ಪರಮೇಶ್ವರಪ್ಪ, ರೇವಣಸಿದ್ದಪ್ಪ, ಎಸ್ ಶಿವಾನಂದಪ್ಪ, ಎಂ ಬಸವರಾಜ್, ಪುಣಭಟ್ಟ ಬಸಣ್ಣ, ಎನ್ ಮಂಜುನಾಥ್, ಮುಖ್ಯ ಗುರುಗಳಾದ ಎಸ್ ಮಲ್ಲಪ್ಪ, ಬಸವರಾಜ್, ಸಹ ಶಿಕ್ಷಕರು, ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ವರದಿ. ನಿಮ್ಮ ಮಕ್ಕಳುಗಳಿಗೆ ಅವನ ಒಂದು ಇದನ್ನು ಕೊಡಿಸ್ಬಿಡ್ರಿ, ಬುಕ್ಸ್, ಪೆನ್ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗತಿ, ಒಂದು ಒಳ್ಳೆ ಕಾರ್ಯಕ್ರಮ ಆಗತಿ. ಯಾಕೆ ಇದನ್ನ ಸುಮ್ಮನೆ ಅನ್ನೆಸ್ಸಾಗಿ ವೇಸ್ಟ್ ಮಾಡ್ತೀರಿ ಅಂತೇಳಿ ನಮಗೊಂದು ಕಿವಿ ಮಾತು ಹೇಳಿದ್ರು. ಹಂಗಾಗಿ ಬಹುತೇಕ ಇಡೀ ಜಿಲ್ಲಾದಲ್ಲಿ ಅವರ ವೈಯಕ್ತಿಕ ನನಗೆ ಬೇಕತ್ತು ಅವರ ಪರವಾಗಿ ನಾನು ಸ್ವಂತಾಗಿ ಕೊಡ್ತೇನೆ. ಅದೇ ರೀತಿಯಾಗಿ ಅವರಿಗೆ ಸ್ವೀಟನ್ನು ಮಾಡಿಸ್ಬೇಕು, ಮತ್ತೆ ಮಿಡ್ಲ್ ಸ್ಕೂಲಾಗ ಮಾಡಿಸಿದ್ರು, ಹೈಸ್ಕೂಲ್ ಬರೀ ಸಚಿವರು ಅಂತ ಹೇಳೋದಕ್ಕೇನೋ ಇವಾಗ ಉದ್ಯಮಿಗಳು ಬೇಕಾದ್ರೆ MBBS ಕಾಲೇಜು, ಮೆಡಿಕಲ್ ಕಾಲೇಜು, ಆಮೇಲೆ ಇಂಜಿನಿಯರಿಂಗ್ ಕಾಲೇಜು, ನೀವೆಲ್ಲ ಓದ್ ಮುಗಿಸಿದ ಮೇಲೆ ಅವರ ಕಾಲೇಜ್ ದಾವಣಗೆರೆ ತುಂಬಿರೋದು ಅವರವ. ನೀನು ಯಾವ ಹಾಸ್ಪಿಟ್ಲ್ ಇರ್ಬೋದು, ಎಲ್ಲ ಇರ್ಬೋದು. ಆದ್ರಿಂದ ಅಂತ ಸರಳ ಸಜ್ಜನಿಕೆ ವ್ಯಕ್ತಿ ಆತ. ಇವತ್ತು ಸಾಮಾನ್ಯವಾಗಿ ಒಂದು ಪಂಜಿ ಒಂದು ಶಾರ್ಟಕ್ಕೆ ತವಲಕ್ಕಿರ್ತಾರೆ. ಅವ್ರು ಇರ್ತಕ್ಕಂಥ ಶ್ರೀಮಂತಿಕೆ, ಅವ್ರು ಇರ್ತಕ್ಕಂಥ ಅಧಿಕಾರಕ್ಕ ಇವತ್ತು ಹೆಂಗೋ ಮೆರಿಬೋದಾಯ್ತು. ಹೆಲಿಕಾಪ್ಟರ್ ಸ್ವಂತ ಐತೆ ಅಂದ್ರೆ ಇವತ್ತು ಕಾರಣ ಓಡಾಡ್ತಾರೆ. ಹೆಲಿಕಾಪ್ಟರ್ ವೇದ ಇಲ್ಲ, ಅವ್ರ ಅಪ್ಪರಿ ಮಾತ್ರ ಅಂತ ಸರಳ ವ್ಯಕ್ತಿ ಆತ. ನಾವು ಒಂದು ಕಾರ್ ತಂದ್ವಿ ಅಂದ್ರೆ ಕಾರ್ ಬಿಟ್ಟಲ್ಲ, ಬೈಕ್ನೇ ಹೋಗಿ ರೆಡಿ ಇರಲ್ಲ ನಾವು. ಅವ್ರಿಗೆ ಆ ಒಂದು ಗುಣ ಇಲ್ಲ. ಅವರು ಇವತ್ತು ಸಚಿವರಾಗಿ ಸುಮಾರು 4ನೇ ಬಾರಿ ಸಚಿವರಾಗಿದ್ದಾರೆ. ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ನಿಮ್ಮ ಮುಂದೆ ಶಾಲೆಯಿಂದ ಮುಂದಿರ್ತಕ್ಕಂಥ ಮನೆ ರಸ್ತೆ ಆಗಿರೋದು ಅದೇ ಅವರ ಒಂದು ಅನುದಾನದ. ಎಸ್ ಮಲ್ಲಿಕಾರ್ಜುನರು ಭೂ ಅಭಿವೃದ್ಧಿ ಗಣಿ ವಿಲಯ ಇಲಾಖೆ ಅಂತಕ್ಕಂಥ ಬಂತಕ್ಕಂಥ ಗ್ರಾಂಟ್ ಅನ್ನು ರಸ್ತೆ ಹಾಕ್ಯಾರ. ಆಮೇಲೆ ಮುಂದಿರ್ತಕ್ಕಂಥ ಆ ರಸ್ತೆನಿಗೆ ಆಗೈತಿ, ಅದು ಟೆಂಡರ್ ಆಗಿ ಕೆಲಸ ಮಾಡ್ತಾರ. ಮುಂದೆ ಅವ್ರ ಕೊಡುಗೆ ದಾನಿಗಳು, ಅವ್ರ ಅಪ್ಪರಾತು ಅವರಾತು ಯಾವುದೇ ದೇವಸ್ಥಾನಕ್ಕೆ ದುಡ್ಡು ಕೇಳಿದ್ರೆ ಗೊತ್ತಿಲ್ಲ ಅನ್ನೋಲ್ಲ, ಯಾವುದೇ ಕಾರ್ಯಕ್ರಮಕ್ಕೆ ದುಡ್ಡು ಕೇಳಿದ್ರೆ ಇಲ್ಲ ಅನ್ನಲ್ಲ. ಸಜ್ಜನಿಕೆ ವ್ಯಕ್ತಿಗಳು. ಅವರಿಗೆ ದೇವರು ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಉದ್ಯಮನಿ ಹೆಚ್ಚಿಗೆ ಆಗಲಿ, ಹಾಗೂ ಇನ್ನೂ ಹೆಚ್ಚಿನ ಅಧಿಕಾರ ಬರಲಿ, ಐಶ್ವರ್ಯ, ಆರೋಗ್ಯ, ಒಳ್ಳೆ ಒಂದು ದೇವರವರಿಗೆ ಶಕ್ತಿ ಕೊಡಲಿ. ಮುಂದಿನ, ಯಾಕಂದ್ರೆ ಬಹಳ ದಿನದ ಕನಸು, ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಅವರೀಗ ನಮಗೆ ಮುಖ್ಯಮಂತ್ರಿಗಳು ಆಗಲಿ. ಯಾಕಂದ್ರೆ ನಮ್ಮ ಇತಿಹಾಸದಲ್ಲಿ ಈ ನಮ್ಮ ದಾವಣಗೆರೆ ಜಿಲ್ಲೆದಲ್ಲಿ ಯಾರು ಹಿಂದೆ ಜಯಂತ್ ಪಟೇಲ್ ಆಗಿದ್ರು, ಈಗ ಅವರು ಆಗಲಿ. ಅದಕ್ಕೆ ಅವ್ರಿಗೆ ಒಂದು ಶುಭವನ್ನು ಕೋರುತ್ತಾ ಅವರಿಗೆ ಎಸ್ ಮಲ್ಲಿಕಾರ್ಜುನ್ ಅವರು ನಮಗೆ ಇದು ನಿರ್ದೇಶನ ನೀಡಿದ್ರು. ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತೀರಪ್ಪ, ಮಕ್ಕಳಿಗೆ ಕೊಟ್ಟರೆ ಹುಡುಗರು ಮಾಡ್ತಾರೆ, ಅವ್ರಿಗೆ ಸ್ವೀಟ್ ಗೀಟು ಕೊಡಿಸಿ ಎಲ್ಲ ಊಟಕ್ಕೆ ವ್ಯವಸ್ಥೆ ಮಾಡಿ ಇವನ್ನೆಲ್ಲ ಕೊಟ್ಟರೆ ಹುಡುಗರು ನೆನೆಸ್ತಾರ, ದೇವ್ರು ಒಳ್ಳೇದು ಮಾಡ್ತಾರ ಅಂತೇಳಿ ನೀವು ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಅವ್ರದ್ದು, ಯಾಕಂದ್ರೆ ಅವ್ರಿಗೆ ಇವತ್ತು ಹುಟ್ಟುಹಬ್ಬ 22ನೇ ತಾರೀಕು ಇರೋದು ಅವ್ರದ್ದು. ನಾಳಿದ್ದ ಶಾಲೆ ರಜೆ ಇರೋದ್ರಿಂದ ಇವತ್ತು ಮಾಡ್ತದೆ. ಆದ ಪ್ರಯುಕ್ತ ನೀವು ಅವರಿಗೆ ದೇವರು ಒಳ್ಳೆ ಐಶ್ವರ್ಯ, ಆರೋಗ್ಯ, ಏನಪ್ಪಾ ಇನ್ನೂ ಹೆಚ್ಚಿನ ಒಂದು ನಮ್ಮ ಜಿಲ್ಲಾದವ್ರ CM ಆದ್ರೆ ನಮಗೆ ಖುಷಿ ಆಗುತ್ತೆ ಅಂತೇಳಿ ತಾವೆಲ್ಲರೂ
ಅವರಿಗೆ ಹಾರೈಸಬೇಕು ಅಂತೇಳಿ ಹೇಳಿ ಈ ಸಭೆಯಲ್ಲಿ ಮಾತ್ರ ನಾವು